ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾರ್ಮಲ್ ಬ್ಲೌಸ್ನ ತೊಗೊಂಡು ಅಳತೆ ಬ್ಲೌಸ್ನಿಂದ ಯಾವ ರೀತಿಯಾಗಿ ಮಾರ್ಕ್ ಹಾಕಿ ಸ್ಟಿಚ್ ಮಾಡೋದಂತ ನಾನು ನಿಮ್ಮ ಜೊತೆ ಸರಳ ವಿಧಾನದೊಳಗೆ ತೋರಿಸ್ಲತ್ತೇನೆ ನೋಡಿರಿ. ಬಿಗಿನರ್ಸ್ ಯಾರಾದರೂ ಇದ್ರೆ ಇದು ಹೆಲ್ಪ್ಫುಲ್ ಆಗ್ತೈತೆ ಅನ್ನೋ ಉದ್ದೇಶದಿಂದ ನಾನು ತೋರಿಸ್ಲತ್ತೇನೆ ನೋಡಿರಿ. ಇವಾಗ ನಾನು ಅಳತೆ ಮಾಡ್ಲತ್ತೇನೆ ನೋಡಿರಿ. ಹುಕ್ಸ್ ಪಟ್ಟಿಯಿಂದ ಹಿಡಿದು ಆರ್ಮ್ ಹೋಲ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ನಾನು ನೋಡಿದೆ. ಇವಾಗ 8.5 ಇಂಚು ಬತ್ತು ನೋಡಿರಿ. ಈ ರೀತಿಯಾಗಿ ಫೋಲ್ಡ್ ಮಾಡಿದ್ರೆ ಫುಲ್ ಓಪನ್ ಮಾಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಲತ್ತೀನಿ ನೋಡ್ರಿ. ನಾನು ಕಟ್ ಸೈಡ್ ಇದೆಯಲ್ಲ ಅದನ್ನು ನಮ್ಮ ಕಡೆ ಇಟ್ಕೊಂಡು ಈ ರೀತಿಯಾಗಿ ಮಡ್ಚ್ಕೊಳತ್ತೆ ನೋಡ್ರಿ. ನಮ್ಗೆ 8.5 ಇಂಚು ಎದೆ ಸುತ್ತಳತೆ ಅಂತಂದರೆ 34 ಸೈಜ್ ಆಯಿತು. 8.5 ಇಂಚ ತೊಗೊಂಡೆ ನೋಡ್ರಿ. 8.5 ಇಂಚ್ಗೆ 1.5 ಇಂಚ್ ಆ್ಯಡ್ ಮಾಡ್ಕೊಂಡ್ರೆ 10 ಇಂಚ್ಗೆ ಮಾರ್ಕ ಮಾಡ್ಕೊಳ್ತಾನೆ ನೋಡ್ರಿ. ಇವಾಗ ಬ್ಲೌಸ್ ಲೆಂತ್ ನಾನು ನೋಡ್ಲತ್ತೀನಿ ನೋಡ್ರಿ. ಹಾಗೆ ಕಚ್ಚಾ ಹೊಲಿಗೆಗೋಸ್ಕರ 1.5 ಇಂಚ್ ಆ್ಯಡ್ ಮಾಡ್ಕೊಂಡೆ ನೋಡ್ರಿ. ಇವಾಗ ನಾನು ರೆಡಿ ಬ್ಲೌಸ್ನ ಇಟ್ಟು ಈ ರೀತಿಯಾಗಿ ಮಾರ್ಕ ಹಾಕ್ಲಾಕತ್ತೇನೆ ನೋಡ್ರಿ. ಶೋಲ್ಡ್ರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡಾದ ನಂತರ ಇವಾಗ ಅಳತೆ ಮಾಡಿ ನೋಡ್ತೀನಿ ನೋಡ್ರಿ ಎಷ್ಟು ಬಂದೈತಿ ಅಂಥೇಳಿ. ಟೋಟಲಾಗಿ ರೆಡಿ ಬ್ಲೌಸ 13.5 ಇಂಚ್ ಐತೆ ನೋಡಿರಿ. ಎಕ್ಸ್ಟ್ರಾ ನಾನು 1.5 ಇಂಚ್ ಆ್ಯಡ್ ಮಾಡಿಕೊಂಡು ಟೋಟಲಾಗಿ ಬ್ಲೌಸ್ ಲೆಂತ್ನ 15 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತೀನಿ ನೋಡ್ರಿ. ಈ ರೀತಿಯಾಗಿ ಒಂದು ಲೈನ ಹಾಕ್ತಾನೆ ನೋಡ್ರಿ. ಇವಾಗ ಬ್ಯಾಕ್ ಸೈಡು ಒಂದು ಸೈಡು ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯ್ತು ನೋಡ್ರಿ. ಇನ್ನೂ ಒಂದು ಸೈಡ್ ನೋಡ್ರಿ, ಫ್ರಂಟ್ ಸೈಡ ನಾನು ಅದೇ ರೀತಿಯಾಗಿ 15 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ ನೋಡ್ರಿ. ಸೊ ಇವಾಗ ಮಾರ್ಕ ಹಾಕ್ತಾನೆ ನೋಡ್ರಿ. ಹಾಕಾದ ನಂತರ ಇವಾಗ 2 ಪಾರ್ಟ್ಸ್ನ ನಾನು ಈ ರೀತಿಯಾಗಿ ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗಿತಾನೆ ನೋಡ್ರಿ. ಇವಾಗ ಈ ರೀತಿಯಾಗಿ ನಾವು ಫೋಲ್ಡಿಂಗ್ ಮಾಡ್ತಾನೆ ನೋಡ್ರಿ. ಯಾವ ರೀತಿಯಾಗಿ ನಾನು ಬ್ಲೌಸ್ ಕಟಿಂಗ್ ಮಾಡ್ತೀನಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಲತ್ತಾನೆ ನೋಡ್ರಿ. ಇವಾಗ 4 ಲೇಯರು ಅಂದರೆ ಓಪನ್ ಇರೋದು ಆ ಸೈಡು ಮತ್ತು ಕ್ಲೋಸ್ ಇರೋದು ನಮ್ಮ ಸೈಡ್ ಆಗಿರ್ಬೇಕು ನೋಡ್ರಿ. ಈ ರೀತಿಯಾಗಿ ಇಟ್ಕೊಂಡು ಇವಾಗ ಯಾವ ರೀತಿಯಾಗಿ ಬ್ಲೌಸ್ ಮಾರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ ನೋಡ್ರಿ. ಕೊರಳಿನ ಅಗಲ 34 ಸೈಜ್ಗೆ ನಾನು ಕೊರಳಿನ ಅಗಲ 2 ಇಂಚು ಸಾಕಾಗ್ತೈತೆ ನೋಡ್ರಿ. ಅಷ್ಟು ತೊಗೊಂಡು ಮಾರ್ಕ್ ಮಾಡ್ತಾನೆ ನೋಡ್ರಿ. 34 ಸೈಜು ಫ್ರಂಟ್ ಸೈಡ್ ನಾನು ಇವಾಗ ಹೇಳ್ತಾ ಇರೋದು 2 ಇಂಚ ನಾನು ಮಾರ್ಕ ಹಾಕ್ಕೊಂಡೆ ನೋಡ್ರಿ. ಹಾಗೆ ಕೊರಳಿನ ಲೆಂತ್ ಫ್ರಂಟ್ ಸೈಡ್ ಕೊರಳಿನ ಲೆಂತ್ನ ಈ ರೀತಿಯಾಗಿ ಇಟ್ಕೊಂಡು ನಾವು ಅಳತೆನ ತೊಗೋಬೋದು ನೋಡ್ರಿ. 6 ಇಂಚ್ ಐತೆ ನೋಡ್ರಿ. ಸೊ ನಾನು ಹೊಲಿಗೆ ಒಳಗೆ ಒಂದು 1/4 ಇಂಚ್ ಹೋದರೆ ಅಂತಂದ್ರೆ 6.25 ಇಂಚ್ ನಾನು ಮಾರ್ಕ ಹಾಕ್ಲತ್ತೇನೆ ನೋಡ್ರಿ. 6.25 ಅಥವಾ ಅರ್ಧ ಇಂಚ್ ನಾವು ಶೋಲ್ಡ್ರ್ ಒಳಗೆ ನಾವು ಸ್ಟಿಚ್ ಮಾಡ್ಲಕ್ಕಂತಂದ್ರೆ 6.5 ಇಂಚ್ ಇಟ್ಕೊಂಡ್ರು ನಡ್ತೈತಿ. ಇವಾಗ ನಾನು ಇಲ್ಲಿ 6.5 ಇಂಚನ್ನ ಇಟ್ಕೊಂಡೆ ನೋಡ್ರಿ. ಅರ್ಧ ಇಂಚು ನಮಗೆ ಶೋಲ್ಡ್ರ್ ಅಟ್ಯಾಚ್ ಮಾಡುವಾಗ ಹೋದರೆ ನಮಗೆ ರೆಡಿ ಬ್ಲೌಸು ಲೆಂತು 6 ಇಂಚ ಬರ್ತೈತೆ ನೋಡ್ರಿ. ಇವಾಗ ಶೋಲ್ಡರ್ನ ನೋಡ್ಲತ್ತೇನೆ ನೋಡ್ರಿ. ಕರೆಕ್ಟಾಗಿ ನಾವು ಆ ಪೈಪಿಂಗಿಂದ ಹಿಡಿದು ನೋಡಿದ್ರೆ 2.25 ಇಂಚ ಆಯ್ತು ನೋಡ್ರಿ. ಸೊ ಅಷ್ಟಕ್ಕೆ ನಾನು ಮಾರ್ಕ ಹಾಕ್ತೇನೆ ನೋಡ್ರಿ. ಕೆಳಗಡೆ ಕೂಡ ಅದೇ ರೀತಿಯಾಗಿ ಮಾರ್ಕ್ ಹಾಕೋತೇನೆ ರೀ. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ನಮ್ಮದು ಆರ್ಮ್ ಹೋಲ್ ಶೇಪ್ನ ಹಾಕ್ಲತ್ತೇನೆ ನೋಡ್ರಿ. ಲೆಂತು 5 ಇಂಚ್ಗೆ ಮಾರ್ಕ ಮಾಡ್ಕೊಳ್ತೇನೆ ರೀ. ಸೊ 34 ಸೈಜ್ ಬ್ಲೌಸಿಗೆ 5 ಇಂಚು ಆರ್ಮ್ ಹೋಲ್ ಲೆಂತ್ ಸಾಕಾಗ್ತೈತೆ ನೋಡ್ರಿ. ಇವಾಗ 1 ಇಂಚು ನಾನು ಮಾರ್ಕ್ ಹಾಕಿ ಈ ರೀತಿಯಾಗಿ ನಾನು ಆರ್ಮ್ ಹೋಲ್ ಶೇಪ್ನ ಕೊಡ್ತೇನೆ ನೋಡ್ರಿ. ಪ್ರತಿಯೊಂದೂ ನಾನು ಇದೇ ರೀತಿಯಾಗಿ ಬ್ಲೌಸ ಕಟಿಂಗ್ ಮಾಡೋದು ನೋಡ್ರಿ. ಅದನ್ನ ನಿಮ್ಮ ಜೊತೆನೇ ಶೇರ್ ಮಾಡ್ಲಾಕತ್ತೀನಿ. ಯಾರೆಲ್ಲ ನೋಡ್ಲತ್ತರ ನಮ್ಮ ಚಾನಲ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಆದಷ್ಟು ನನಗೆ ಶೇರ್ ಮಾಡಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಫ್ರಂಟ್ ಸೈಡು ಕೊರಳಿನ ಎಲ್ಲ ಮಾರ್ಕ್ ಹಾಕೊಳ್ಳೋದು ಕಂಪ್ಲೀಟ್ ಆಯ್ತು ನೋಡ್ರಿ. ಇನ್ನು ನಾವು ಕ್ರಾಸ್ ಬೆಲ್ಟ್ನ ಈ ಸೈಡ್ 3.5 ಇಂಚು ಆ ಸೈಡು 2.5 ಇಂಚು ಇಟ್ಟು ಈ ರೀತಿಯಾಗಿ ಮಾರ್ಕ ಮಾಡ್ಲಾಗ್ತಾನೆ ನೋಡ್ರಿ. ಸೊ ಇವಾಗ ಫೈನಲ್ಲಾಗಿ ಈ ರೀತಿಯಾಗಿ ಸೇಪಾಗಿ ಕೊಡ್ತಾನೆ ನೋಡ್ರಿ. ಇದಾದ ನಂತರ ನಾನು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೇನೆ ನೋಡ್ರಿ. ಸೆಂಟ್ರ್ ಟಕ್ಸ್ ಪಾಯಿಂಟು 1.5 ಇಂಚ್ ಒಳಗೆ ನಾನು ಫೋಲ್ಡ್ ಮಾಡಿ ಆ ಸೈಡು ಈ ಸೈಡು ಟೋಟಲಾಗಿ 1.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ನೋಡ್ರಿ.
ಇದು ಟಕ್ಸ್ ಪಾಯಿಂಟ್ ಲೆಂತು 2 ಇಂಚ್ಗೆ ಮಾರ್ಕ್ ಮಾಡಿ ನೋಡಿರಿ. ಒಂದೂವರೆ ಇಂಚ್ ತೊಗೊಂಡೆ ನೋಡಿರಿ ನಾನು ಟಕ್ಸ್ ಪಾಯಿಂಟ ಫೋಲ್ಡ್ ಮಾಡಬೇಕಾದ್ರೆ. ಈ ಸೈಡು 2.5 ಇಂಚು ಟಕ್ಸ್ ಪಾಯಿಂಟ ಲೆಂತ ಮಾರ್ಕ್ ಮಾಡ್ಲತ್ತೇನೆ ನೋಡಿರಿ. ಸೊ ಬ್ಲೌಸ್ ಯಾವ ರೀತಿಯಾಗಿ ಎದೆ ಸುತ್ತಳತೆ ಬರುತ್ತಲ್ಲ ಅದು ಆ ಬ್ಲೌಸ್ ಮೇಲೆ ಡಿಪೆಂಡ್ ಮೇಲೆ ನಾವು ಟಕ್ಸ್ ಪಾಯಿಂಟ್ನ ಮಾರ್ಕ ಮಾಡಬೇಕಾಗ್ತೈತೆ ನೋಡಿರಿ. ಇವಾಗ ಇದಕ್ಕೆ ಈ ಸೈಡು 4 ಇಂಚ್ ಸಾಕು ನೋಡಿರಿ. ಈ ರೀತಿಯಾಗಿ ಕ್ರಾಸ್ ಆಗಿ ಈ ಸೈಡು ಟಕ್ಸ್ ಪಾಯಿಂಟ್ನ ನಾನು 4.5 ಇಂಚ್ಗೆ ಮಾರ್ಕ ಮಾಡ್ಕೊಳತ್ತ ನೋಡಿರಿ. ಇವಾಗ ಟೋಟಲಾಗಿ ಮಾರ್ಕ್ ಹಾಕೋದೆ ಕಂಪ್ಲೀಟ ಆಯ್ತು ನೋಡಿರಿ. ಇವಾಗ ಒಂದೊಂದು ಪಾರ್ಟ್ನ ಎಲ್ಲನೂ ಕಟ್ ಮಾಡಿ ತೆಗಿತಾನೆ ನೋಡಿರಿ. ಟಕ್ಸ್ ಪಾಯಿಂಟ್ನ ನೀವು ಅಳತೆ ಬ್ಲೌಸ್ದಿಂದ ಕೂಡ ಅಳತೆ ಮಾಡಿ ನಾವು ಎಷ್ಟು ಬಂದಿರುತ್ತಲ್ಲ 12 ಇಂಚು ಅಥವಾ 11.5 ಇಂಚು ಈ ರೀತಿಯಾಗಿ ಬಂದರೆ ಅದನ್ನು ಕೂಡ ನಾವು ಮೆಜರ್ಮೆಂಟ್ ತೊಗೊಂಡು ಹಾಕ್ಬೋದು ನೋಡಿರಿ. ಇವಾಗ ನಾನು ಇಲ್ಲಿ 12 ಇಂಚ್ಗೆ ನಾನು ಮಾರ್ಕ್ ಹಾಕ್ಕೊಂಡು ಕ್ರಾಸ್ ಬೆಲ್ಟ್ನ ಕಟ್ ಮಾಡಿ ನೋಡಿರಿ. ಸೊ ಈ ರೀತಿಯಾಗಿ ನಾನು ಬ್ಲೌಸ್ ಕಟ್ಟಿಂಗ್ ಮತ್ತು ಮಾರ್ಕ್ ಮಾಡೋದು ನಿಮ್ಗೆ ಶೇರ್ ಮಾಡಿ ನೋಡಿರಿ. ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡೆ ನೋಡಿರಿ. ಬ್ಯಾಕ್ ಸೈಡ್ ನೋಡಿರಿ ಇವಾಗ ಕಟ್ ಮಾಡ್ತಾ ಇರೋದು ಸ್ವಲ್ಪ 1/4 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ತೊಗೊಂಡು ಈ ರೀತಿಯಾಗಿ ಕಟ್ ಮಾಡ್ತಾರೆ ನೋಡಿರಿ. ಇದನ್ನು ಕೂಡ ಪಾರ್ಟ್ಸ್ನ ರೆಡಿ ಮಾಡ್ತೀನಿ ನೋಡಿರಿ. ಟೋಟಲಾಗಿ ಈ ರೀತಿಯಾಗಿ ಬ್ಲೌಸ್ ಕಟ್ಟಿಂಗ ಮಾಡೋದನ್ನು ನಾನು ನಿಮ್ಮ ಜೊತೆನೇ ಶೇರ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡೆ ನೋಡಿರಿ. ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾನೆ ನೋಡಿರಿ. ಆದಷ್ಟು ನಾನು ಬ್ಲೌಸ್ ಡಿಸೈನ್ಸ್ನ ಮತ್ತು ಕಟ್ಟಿಂಗ್ ವಿಡಿಯೋನ ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ಆದಷ್ಟು ಇನ್ನಷ್ಟು ವಿಡಿಯೋ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾನೆ ನೋಡಿರಿ. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ಲತ್ತಿರಲ್ಲ ಎಲ್ಲರಿಗೂ ಧನ್ಯವಾದಗಳು.